ದರ್ಶನ್ ಸಾರು ನಾನು ಟಗರುಪಲ್ಲಿ ಹೋಗ್ಬೇಕಾದ್ರೆ ಈವೆಂಟ್ಗೆ ಹೋಗ್ಬೇಕಾದ್ರೆ ದರ್ಶನ್ ಸಾರ್ ಬರ್ತಾರೆ, ನಾನೊಂದು ಹಾಯ್ ಮಾಡ್ತೀನಿ, ಅವ್ರೊಂದು ಹಾಯ್ ಮಾಡಿದ್ರೆ ಸಾಕು ಅಂತ. ಅವ್ರು ಬಂದ್ಬಿಟ್ಟು ನೀವೆಲ್ಲ ಹೋಗ್ಲಿ ಅಂದರೆ ನಾನು ನಿಮ್ಮ ಫ್ಯಾನ್, ನಿಮ್ಮ ಸ್ಕಿಟ್ ನೋಡ್ತೀನಿ, ನನ್ನ ಸ್ಕಿಟ್ ನೋಡಿ ನಾನು ಇಷ್ಟಪಟ್ಟು ನಿಮ್ಮ ಫ್ಯಾನ್ ರೀ ಅಂತಾರಂದ್ರೆ ಏನು ಸರ್ ಇದು? ಏನೂ ಇರಲಿಲ್ಲ. ಅವತ್ತು ಸುದೀಪ್ ಸಾರು ನಮ್ಮನ್ನು ಗುರುತಿಸಿ, ಅಷ್ಟು ದೊಡ್ಡ ಕಲಾವಿದ, ಸಲ್ಮಾನ್ ಖಾನ್ ಲೆವೆಲ್ಗೆಲ್ಲ ಕಾಂಟ್ಯಾಕ್ಟ್ ಇರೋರು ಅವ್ರು. ಹೋಗಿ ಅಲ್ಲೆಲ್ಲ ಮೋರಿಲ್ ಮಲ್ಕೊಳ್ಳೋದು, ಅದು ಹೊಳೆ ಬದಿ ಮಲ್ಕೊಳ್ಳೋದು, ಬಂಡೆಲ್ ಮಲ್ಕೊಳ್ಳೋದು, ಆ ಥರ ಇಟ್ಟಾಗಿದೆ. ಸಿನಿಮಾ ಇಟ್ಟಾಗ್ತಾ ಇಲ್ಲ. ಅಯ್ಯೋ ಅಲ್ಲಿ ಕಷ್ಟ. ಅದಾದ್ರ ಮೇಲೆ ಗಿಚ್ಚಿ ಗಿಲಿ ಮಾಡಿದ್ವಿ. ಗಿಚ್ಚಿ ಗಿಲಿ ಸೀಕಬಿಡ ಹಿಂಗೆ ತಗೊಂಡೋಗ್ಬಿಡ್ತು ಒಂದು ಭೂಮಲ್ಲಿ. ಸಿನಿಮಾ ನಾವು ಅವಾಗ ಓವರ್ ಆ್ಯಕ್ಟಿಂಗೇ ಮಾಡ್ತಿದ್ವಿ, ಏನು ಭಾಳ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಈ ಎಲ್ಲ ಕಲಿತಾ ಅದು ಕಲ್ತಿರೋದು ಎಲ್ಲ CD-ಲೇ ನೋಡಿ ಥಿಯೇಟ್ರಲ್ಲಿ ನೋಡ್ಬೇಕಿತ್ತು ಅನ್ನೋ ಅಂತ ಕಮೆಂಟ್ ಬಂದರೂ ಬರ್ಬೋದು. ಥಿಯೇಟ್ರಿಗೆ ಹೋಗೋ ಅಷ್ಟೆಲ್ಲ ಯೋಗ್ಯತೆ ಇರಲೇ ಇಲ್ಲ. ನನ್ನ ಕನಸುಗಳನ್ನೆಲ್ಲ ಪೂರೈಸಿ ಬೇಗ ರೈತ ಆಗ್ಬಿಡ್ಬೇಕು ಅಂತ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ರಾಜ್ಕುಮಾರ್ ಸರ್ ಇದ್ದಾಗ ಏನು ಅಪ್ಪು ಸಾರ್ ಒಂದು ದೇವಸ್ಥಾನದಲ್ಲೂ ಅಂದರೆ ಈ ಮೋಸ್ಟ್ಲಿ ಕಲಾವಿದ ದೇವ್ರನ್ನ ಮೀರಿಸ್ಬಿಟ್ನ ಇವತ್ತಿಗೂ ಸಮಾಧಿಗೆ. ಮತ್ತೆ ಸರ್ ಎಷ್ಟು ಜನ ಬದುಕು ಕಟ್ಕೊಂಡಿದ್ದಾರೆ ಸರ್ ಅಲ್ಲಿ. ಪಿಪಿ ಮಾರ್ತಾನೆ, ಜೋಳ ಮಾರ್ತಾನೆ, ಪಾನಿಪುರಿ ಹಾಕ್ತಾನೆ, ಕಬ್ಬು ಹಾಕ್ತಾನೆ, ಸ್ಟಿಕ್ಕರ್ ಹಾಕ್ತಾನೆ, ಅಪ್ಪು ಸರ್ ಫೋಟೋ ಮಾರ್ತಾನೆ. ಸತ್ತು ಮೇಲೂ 4 ಜನಕ್ಕೆ ಬದುಕು ಕೊಡೋ ತಾಕತ್ತು ಎಲ್ಲಿಂದ ಸಾರ್ ಅದು? ಅಕ್ಕಿ ತನ್ನಿ, ಬೇಳೆ ತನ್ನಿ. ಇವತ್ತಿನ ಕಾಲದಲ್ಲಿ ಬನ್ನಿ ಅಂತ ಕರೆಯೋದೇ ಕಷ್ಟ. ಅದನ್ನ ಎಲ್ಲ ಇದ್ರೆ ನಂಗೆ ಬೇಕು, ಕೋಟಿ 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 ಇರೋರು ನಂಗೆ ಬೇಕು, ನಂಗೆ ಬರಲಿ, ನಂದಿರಲಿ, ಇದೊಂಚೂರು ಜಾಗ ನಂಗಿರ್ಲಿ, ಅದೊಂಚೂರು ಜಾಗ ನಂಗಿರ್ಲಿ, ಆ ಅಪಾರ್ಟ್ಮೆಂಟ್ ನಂಗೆ ಇದಿರ್ಲಿರ್ಲಿ ಅಂತಾರೆ. ಗಿಫ್ಟ್ ಏನು ತಗೋತಾನೆ ಅಂತ ನೋಡ್ತೀವಿ. ಇವನೇನು ಗಿಫ್ಟ್ ಕೊಡ್ತಾನೆ, ಅವನೇನು ಗಿಫ್ಟ್ ಕೊಡ್ತಾನೆ ಅನ್ನೋ ಪ್ರಪಂಚದಲ್ಲಿ ಇಲ್ಲ ಕಣ್ರಪ್ಪ. ನಂಗೆ ದೇವ್ರು ಕೊಟ್ಟಿದ್ದಾನೆ, ನೀವೇನಾರು ನಂಗೆ ಕೊಡ್ಬೇಕಂದ್ರೆ ಅಕ್ಕಿ ಬೇಳೆ ಕೊಡಿ. ಬೇರೆ ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗಳಿಗೆ, ಕಷ್ಟದಲ್ಲಿರೋರಿಗೆ, ಅನಾಥಾಶ್ರಮಕ್ಕೆ ಕೊಡ್ತೀನಿ ಅನ್ನೋ ಮನಸ್ಸಿದೆಯಲ್ಲ ಸರ್ ಕಲಾವಿದ. ಇನ್ನು ಸುದೀಪ್ ಸರ್ ನೆನ್ಸ್ಕೋಬೇಕು ನೋಡಿ. ಅವತ್ತು ನಾವು ಥರ ತುಂಬ ರೆಕಗ್ನೈಸ್ ಆರ್ಟಿಸ್ಟ್ ಅಲ್ಲ. ಎಸ್. ಆಮೇಲೆ ನಮ್ಗೆ ತುಂಬ ಪೇಮೆಂಟ್ ಹೋಗುತ್ತೆ. ಆ್ಯಕ್ಚುಲಿ ಅದನ್ನು ಕೇಳೋಣ ಅನ್ಕೊಂಡೆ. ನಮ್ಗೆ ಪೇಮೆಂಟ್ ಅಂದರೆ ಬಂದಿದೆ ನಮ್ಮ ವರ್ಷದಲ್ಲಿ. TRPನೂ ಅಂಥದ್ದೇನು ಕೊಡ್ತಾ ಇರಲಿಲ್ಲ ನಾವು. ಇವಾಗೆಲ್ಲ ಚೆನ್ನಾಗಿದೆ. ಅವಾಗೆಲ್ಲ ಒಂದು 10,000 12,000 ಇದು ಸಿಗ್ತಿತ್ತು. ನಮ್ದು ಇಲ್ಲಿ ಬೆಂಗಳೂರಲ್ಲಿ ನಾವೇ ಇರೋದು, ನಮ್ಮ ಖರ್ಚಿಗೆ ಹೊಂಟೋಗ್ಬಿಡೋದು. ನಮ್ಮ ಮನೇನೂ ಹಂಗೆ ಇತ್ತು, ಏನೂ ಇರಲಿಲ್ಲ. ಅವತ್ತು ಸುದೀಪ್ ಸಾರು ನಮ್ಮನ್ನು ಗುರುತಿಸಿ, ಅಷ್ಟು ದೊಡ್ಡ ಕಲಾವಿದ, ಸಲ್ಮಾನ್ ಖಾನ್ ಲೆವೆಲ್ಗೆಲ್ಲ ಕಾಂಟ್ಯಾಕ್ಟ್ ಇರೋರು ಅವ್ರು. ನಾವು ಈಗ ಹೆಂಗೊಂದು ಡೈನೋಸಾರ್ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಕೆಳಗೆ ಇರುವೆ ಹೋಗ್ತಾ ಇದ್ದಾಗ ನಾವೀಗ ಅದು ಡೈನೋಸಾರ್, ನಾವೀಗ ಇಲ್ಲಿನೋ ಒಂದು ಇರುವೆನೋ. ಇದು ಕಷ್ಟದಲ್ಲಿದೆ ಅಂತ ನೋಡ್ಬಿಟ್ಟು ಅವತ್ತು ಒಂದು ದುಡ್ಡನ್ನು ಕೊಡ್ತಾರೆ ನಮ್ಗೆ. ಆ ದುಡ್ಡನ್ನ ನನ್ನ ಮನೇಲಿ ಏನೋ ಕಷ್ಟ ಇತ್ತು, ಅದಕ್ಕೆ ಕೊಟ್ಟು ಅವ್ರ ನೆನಪಿಗೆ ಇದಾಗ್ಬಾರ್ದಂತ ನಮ್ಮ ಅಮ್ಮಂಗೆ ಒಂದು ಒಳ್ಳೆ ಫ್ರಿಡ್ಜ್ ಕೊಡ್ಸಿದೆ. ಆ ದುಡ್ಡಲ್ಲಿ ಅದೊಂದು ಕಾಣಿಸ್ತಾ ಇರಬೇಕು, ನೋಡಿದ್ರೆ ಸುದೀಪ್ ಸಾರೇ, ಅದು ಆಲ್ರೆಡಿ ಇದು ಆಲ್ರೆಡಿ ನಿಲ್ಸಿ ಇದು ಬೇಕು ಅಂತ ಹೇಳಿ ಇವತ್ತಿಗೂ ಅದೇ. ಮೋಸ್ಟ್ಲಿ ಅದನ್ನ ನಾನ್ ಸತ್ರು ಅದನ್ನ ಚೇಂಜ್ ಮಾಡಬೇಡಿ ಅಂತ ಹೇಳಿ. ಬೇಕಾ ನಿಮ್ಗೆ ಮನೇಲಿ 4 ಫ್ರಿಡ್ಜ್ ಇಟ್ಕೊಳ್ಳಿ, ಈ ಫ್ರಿಡ್ಜ್ ಹಿಂಗೆ ಇರಲೇಬೇಕು. ಇದು ಸುದೀಪ್ ಸಾರ್ ಇದನ್ನು. ದರ್ಶನ್ ಸಾರು ನಾನು ಟಗರುಪಲ್ಲಿ ಹೋಗ್ಬೇಕಾದ್ರೆ, ಈವೆಂಟ್ಗೆ ಹೋಗ್ಬೇಕಾದ್ರೆ ದರ್ಶನ್ ಸಾರ್ ಬರ್ತಾರೆ, ನಾನೊಂದು ಹಾಯ್ ಮಾಡ್ತೀನಿ, ಅವ್ರೊಂದು ಹಾಯ್ ಮಾಡಿದ್ರೆ ಸಾಕು ಅಂತ. ನಾನು ಫುಲ್ ಅವ್ರನ್ನ ನೋಡಿ, ನಾನು ಬೇರೆ ಲೆವೆಲ್ ಫ್ಯಾನ್. ನಾನು ನೋಡ್ಬಿಟ್ಟು ನಡುಕ್ತಾ ಕೂತಿದ್ದೀನಿ. ಅವ್ರು ಬಂದ್ಬಿಟ್ಟು ನೀವೆಲ್ಲ ಹೋಗ್ಲಿ ಅಂದರೆ ನಾನು ನಿಮ್ಮ ಫ್ಯಾನ್, ನಿಮ್ಮ ಸ್ಕಿಟ್ ನೋಡ್ತೀನಿ. ಸತ್ತೇ ಹೋಗ್ಬಿಟ್ಟೆ ಸರ್ ನಾನು ಅವತ್ತು. ಡೈನೋಸರ್ಸ್ ಎಲ್ಲ ಒಂದು ಇರುವೆನ್ ನೋಡ್ಬಿಟ್ಟು ರೆಕಗ್ನೈಸ್ ಮಾಡ್ತಾರೆ ಅಂದರೆ ನಾನು ನಿಮ್ಮ ಫ್ಯಾನ್. ನನ್ನ ಸ್ಕಿಟ್ ನೋಡಿ ನಾನು ಇಷ್ಟಪಟ್ಟು ನಿಮ್ಮ ಫ್ಯಾನ್ ರೀ ಅಂತಾರಂದ್ರೆ ಏನು ಸರ್ ಇದು? ಅಷ್ಟೆಲ್ಲ ಹೇಳೋದೇ ಬೇಡ ಸರ್, ನನ್ನ ಸಾಕು ಅನ್ಸ್ಬಿಟ್ಟಿರುತ್ತೆ ಸರ್. ನಮ್ದೊಂದು ನನಗೆ ಲೈಫಲ್ಲಿ ಒಂದಿಷ್ಟು ಆಸೆ, ಏನು ದೊಡ್ಡ ಆಸೆ ಅದಿದಂತೆಲ್ಲ. ಒಂದು ನಾನು ಹೇಳ್ದೆ ಗೊತ್ತಾ, ನಮ್ಮ ಅಮ್ಮಂಗೆ ಈ ತೋರಿಸ್ಬಿಡ್ಬೇಕು. ಆಮೇಲೆ ಅದೇ ಹೇಳ್ತಾ ಪೋಸ್ಟ್ ಇಟ್ಕೊಂಡು ಬೆಳಗಿನ ಸಂಜೆ ತನಕ ನೋಡ್ತಿದ್ದೆ. ಸುದೀಪ್ ಸರ್, ದರ್ಶನ್ ಸರ್, ದುನಿಯಾ ವಿಜಯ್ ಸರ್,
ಸೊ ಹಾಂ ಯಶ್ ಸರ್ದು ಅವಾಗ ಮೋಸ್ಟ್ಲಿ ಕಿರಾತಕ ಬಂದಿತ್ತು ಅನ್ಸುತ್ತೆ. ಎಲ್ಲ ಹೇಳ್ತೀವಿ ಸಿ ಡಿಲೇ ನೋಡಿ ಥಿಯೇಟ್ರಲ್ಲಿ ನೋಡ್ಬೇಕಿತ್ತು ಅನ್ನೋ ಅಂತ ಕಮೆಂಟ್ ಬಂದರೂ ಬರ್ಬೋದು. ಓಕೆ. ಥಿಯೇಟ್ರಿಗೆ ಹೋಗೋ ಅಷ್ಟೆಲ್ಲ ಯೋಗ್ಯತೆ ಇರಲೇ ಇಲ್ಲ ಅಣ್ಣ. ಥಿಯೇಟ್ರಿಗೆ ಹೋಗಿ ಬಟ್ಟೆ ಇರಲಿಲ್ಲ ನಮಗೆ. ಇಲ್ಲೊಂದು ಟ್ಯಾಪೆ ಅಲ್ಲೊಂದು ಟ್ಯಾಪೆ. ಅಷ್ಟು ಥಿಯೇಟ್ರಿಗೆ ಹೋಗೋಷ್ಟು ಥಿಯೇಟ್ರು ಅನ್ನೋದು ಅಲ್ಲಿ ಜನದಲ್ಲಿ ಕ್ಯೂ ನಿಂತ್ಕೋಬೇಕು, ಆ ಕತ್ಲೆಲ್ಲ ಕೂರ್ಬೇಕು ಅನ್ನೋ ಕಾಮನ್ ಸೆನ್ಸು ನಮ್ಗೆ ಇರಲಿಲ್ಲ. ಆಮೇಲೆ ಈಗಿದ್ದಂಗೆ ಎಲ್ಲಾ ಕಡೆ ಥಿಯೇಟರ್ಗಳು ಥಿಯೇಟ್ರು ಇಲ್ಲ ನಮ್ಮ ಊರಲ್ಲಿ. ಡಿಸ್ಟಿಕ್ ಶಿವಮೊಗ್ಗ ಹೋಗ್ಬೇಕಿತ್ತು, ಭದ್ರಾವತಿ ಸಿಡಿನೇ ನೋಡ್ಬೇಕಿತ್ತು, ಸಿಡಿನೇ ನೋಡ್ಬೇಕಿತ್ತು. ಸೊ ಇವ್ರದ್ದು ಯಾರ್ದಾರ್ದಲ್ಲ ಸಿನಿಮಾ ನೋಡಿದ್ದೀನಲ್ಲ, ಅವ್ರ ಜೊತೆ ಎಲ್ಲ ಒಂದು ರೌಂಡ್ ಸಿನಿಮಾ ಮಾಡ್ಬಿಟ್ಟೆ. ಅಂದ್ರೆ ನನಗೆ ಮರಣದಂಡನೆ ಕೊಡ್ತಾ ಇದ್ದೀನಿ, ನಿನ್ನ ಕೊನೆ ಆಸೆ ಅಂದ್ರೆ ನಾನೆಲ್ಲ ತೀರ್ಸ್ಕೊಂಡೇ ಬಂದಿದ್ದೀನಿ, ಕೊಡು ಅಂದ್ಬಿಡ್ತೀನಿ. ಯಾವುದನ್ನು ಕೇಳಲ್ಲ ಸರ್ ನಾನು. ಓಕೆ ಓಕೆ. ಇಷ್ಟೇ ಆಸೆ ಇರೋದು, ತುಂಬಾ ದೊಡ್ಡ ದೊಡ್ಡ ಆಸೆ ಏನಿಲ್ಲ. ಒಬ್ಬ ಒಳ್ಳೆ ರೈತ ಆಗ್ಬೇಕು ನನಗೆ, ರೈತ ಆಗ್ಬೇಕು ಸರ್. ಆಗಿದ್ದೀನಿ, ಇಲ್ಲಿ ಆರ್ಟಿಸ್ಟು ಎಲ್ಲವೂ ಮಾಡಿದ್ದೀನಿ. ಈ ಭೂಮಿ, ಈ ಪ್ರಕೃತಿ ತುಂಬಾ ಕೊಟ್ಟಿದೆ. ನಾನು ಸಾಯೋದ್ರೊಳಗೆ ಅದಕ್ಕೆ ವಾಪಸ್ಸು ಅಟ್ಲೀಸ್ಟ್ ಭೂಮಿ ಬಿಟ್ಟು ಹೋಗೋಕ್ಕೂ ಮುಂಚೆ ಭೂಮಿಗೆ ಏನಾದ್ರು ಅಟ್ಲೀಸ್ಟ್ ನನ್ನ ಹೆಣ ಸುಟ್ರ ಮೇಲೆ ಅದೊಂದು ಗಿಡನ ಹತ್ರ ಗೊಬ್ಬರನಾದ್ರೂ ಆಗ್ಬೇಕು ನಾನು, ಹಂಗೆ ಅಷ್ಟು. ಸೊ ಆ ಥರ ಏನಾದರೂ ಭೂಮಿಗೆ ಒಂದಿಷ್ಟು ಫಾರೆಸ್ಟ್ ಥರ ನಂಗೆ ಕಾಡು ಮಾಡಬೇಕು ಅಂತ. ಯಾವುದಾದ್ರು ಯೂಟ್ಯೂಬ್ ಚಾನಲ್ ನೋಡ್ತೀನಿ, ಕಾಡು ಬೆಳೆಸಿ ಏನು ಚೆನ್ನಾಗಿರುತ್ತೆ. ಈ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡ್ತಾರೆ, ಸ್ವಂತ ಕಾಡು ಮಾಡಿರ್ತಾರೆ ಸರ್. ಹೌದು ಹೌದು. ಕಾಡು ಮಾಡ್ಬೇಕು ಅಂದ್ರೂ ಅದೊಂದು ದೊಡ್ಡ ಇದು ಪವರ್ ಬೇಕು, ಅದು ಸಾಧನೆ. ಏನು ಒಂದು ಗಿಡ ಬೆಳೆಸೋದಂದ್ರೆ ಬೆಳೆದು ಮರ ಮಾಡೋದು, ಒಂದು ಫಾರೆಸ್ಟ್ ಮಾಡಬೇಕು. ಅಲ್ಲಿಗೆಲ್ಲ ಬೇರೆ ಬೇರೆ ಪಕ್ಷಿಗಳು ಬಂದು ಆ ಹಣ್ಣು, ಅಲ್ಲಿಗೆಲ್ಲ ಮೊಲ, ಈ ಸಣ್ಣ ಸಣ್ಣ ಅನಿಮಲ್ಸ್ ಇವೆಲ್ಲ ಬರಬೇಕು, ಅವುಗಳ ಮಧ್ಯೆ ಇರಬೇಕು. ಮೊಳಗ ಮಧ್ಯ ನಾನು ಇದು ಮರ. ನನ್ನ ಮೇಷ್ಟ್ರು ಅದೇ ಮಾಡಿದ್ದಾರೆ ಈಗ, ಗಣಪತಿ ಮೇಷ್ಟ್ರು. ನಾನು ಪನ್ನೆ ಹೋಗಿದ್ದೆ, ನೋಡ ಇದು ಈ ಮರ ಕಣ, ಇದು ಹೊಂಗೆ ಕಣ, ಇದು ಬೀಟೆ, ಇದು ಆ ಮರ, ಇದು ಈ ಮರ, ಇದು ನೆರಳು ಕಣ, ಇದು ಬೇಸಿಗೆಲು ತಂಪಿರುತ್ತೆ ಕಣ ಅಂತ ಆ ಥರ ಮಾಡಿ. ನನಗೂ ಆ ಥರನೇ ಸರ್. ನನಗೂ ನಿಮ್ಮಷ್ಟು ವಯಸ್ಸಾದಾಗ ನಾನು ಹಂಗೆ ಮಾಡ್ಬಿಡ್ತೀನಿ ಸರ್. ಸದ್ಯಕ್ಕೆ ಯಾವುದೋ ಒಂದು 2 ಎಕರೆ 3 ಎಕರೆ ಜಾಗ ತಗೊಬಿಟ್ಟು ಎಲ್ಲ ಗಿಡ ಹಾಕ್ಬಿಡ್ತೀನಿ. ನಾನು ರಿಟೈರ್ಡ್ ಆಗೋಷ್ಟೊತ್ತಿಗೆ ಎಲ್ಲ ದೊಡ್ಡ ಆಗ್ಬಿಡ್ತದೆ. ಅದ್ರೊಳಗಡೆ ಹೋಗಿ ಕವತೆನೋ ಏನೋ ಬರ್ಕೊಂಡು ಕೂತ್ಬಿಡ್ತೀನಿ ಸರ್, ಸಾಕು. ಓಕೆ 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 ಓಕೆ. ಇನ್ನು ಕಲಾವಿದನ ಲೈಫಲ್ಲಿ ಸ್ಟಾರ್ಟಿಂಗು ಅವಕಾಶ ಸಿಗೋವರೆಗೂ ಒಂದು ಸ್ಟೇಜು, ಸಿಕ್ಕಾದ್ಮೇಲೆ ಒಂದು ಸ್ಟೇಜು. ಅವಕಾಶ ಸಿಗೋವರೆಗೂ ಒಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅನ್ನೋದಿರುತ್ತೆ. ಸಿಕ್ಕಾದ್ಮೇಲೆ ಹಿಟ್ ಆಗಬೇಕು, ಜನರ ಮನಸ್ಸಲ್ಲಿ ಕೂರ್ಬೇಕು. ಇಲ್ವಾ 1 ಸಿನಿಮಾ 2 ಸಿನಿಮಾ 3 ಸಿನಿಮಾಕ್ಕೆ ಔಟು. ಆಯ್ತಾ, ಅಲ್ಲಿಗೆ ನೀವು ಹೇಳ್ದಂಗೆ 5,000 2,000 3,000 ಪೇಮೆಂಟ್. ಸೂಪರ್ ಹಿಟ್ ನಟ ಆದ್ಮೇಲೆ ದೊಡ್ಡ ಪೇಮೆಂಟ್. ಈ ತರ ವಿಚಾರಗಳಲ್ಲಿ ಕಾರ್ತಿಕ್ ಅವ್ರ ಜರ್ನಿ ಹೆಂಗಿತ್ತು ಸರ್? ಸೇಮ್ ನಂದು ಹಂಗೆ. ಮಜಾವರ್ತಕ್ಕೆ ಬಂದು ಮಾಡಿದ್ವಿ, ನಮ್ಮ ಭ್ರಮೇಲೇ ಇದ್ವಿ, ನಾವು ಹಂಗಾಗ್ತೀವಿ ಹಿಂಗಾಗ್ತೀವಿ ಅಂತ. ಏನೂ ಆಗಿಲ್ಲ. ಸಿನಿಮಾ ನಾವು ಅವಾಗ ಓವರ್ ಆ್ಯಕ್ಟಿಂಗೇ ಮಾಡ್ತಿದ್ವಿ, ಏನು ಭಾಳ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಈಗ ಎಲ್ಲ ಕಲಿತಾ ಅದು ಕಲ್ತಿರೋದು. ಸೊ ಅವಕಾಶಗಳು ಯಾವುದೂ ಇರಲಿಲ್ಲ. ಹೆಂಗೆ ಬಂದುಬಿಟ್ಟಿದ್ದೀವಿ, ಏನು ಮಾಡೋದು, ಇಲ್ಲೇ ಇರಬೇಕು. ಯಾವುದೋ ಈವೆಂಟು ಅದು ಇದು, ನಮ್ಮನ್ನ ಉತ್ತರ ಕರ್ನಾಟಕದವರು ಅವ್ರ ಕೈ ಮುಗಿದು ಕಾಲಿಗೆ ಬೀಳಬೇಕು. ಅವ್ರ ಈವೆಂಟಿಂದನೇ ಬದುಕಿದ್ದೀವಿ ನಾವು. ಅವ್ರ ಊರಲ್ಲಿ ಯಾವುದೋ ಹಬ್ಬಕ್ಕೆ ಅದಕ್ಕೆ ಎಲ್ಲ ಕರೆಸಿ ಇಲ್ಲಿ 6 ತಿಂಗಳು ಶೂಟಿಂಗ್ ಇದ್ರೆ ಇನ್ನು 6 ತಿಂಗಳು ಏನೂ ಇರ್ತಿರ್ಲಿಲ್ಲ. ಅವ್ರು ಕೊಟ್ಟಿರೋದು ಉತ್ತರ ಕರ್ನಾಟಕದಲ್ಲಿ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ನಮ್ಮನ್ನು ಕರೆಸಿ ಈವೆಂಟ್ ಮಾಡಿಸಿ ಸ್ಕಿಟ್ ಮಾಡಿಸಿ ಒಂದು ದುಡ್ಡು ಕೊಡೋರು. ಸೊ ಅವರು ಆ ಥರ ಮಾಡ್ಕೊಂಡು ಬದುಕ್ತಾ ಇದ್ವಿ. ಅದಾದ್ರ ಮೇಲೆ ಆಮೇಲೆ ಒಂದು ಸ್ವಲ್ಪ ಹೆಸರಾಯಿತು, ಲೈಟಾಗಿ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ. ಸಿನಿಮಾ ಮಾಡ್ತಾ ಇದ್ದೀವಿ, ಹಿಟ್ ಸಿನಿಮಾ ಸಿಗ್ತಾ ಇಲ್ಲ. ಭಾಳ ಚೆನ್ನಾಗಿ ಮಾಡಿದೆ, ಸಿನಿಮಾ ಹಿಟ್ ಆಗಿಲ್ಲ. ಪಾತ್ರ ಹಿಟ್ ಆಗಿದೆ, ಸಿನಿಮಾ ಹಿಟ್ ಆಗ್ತಾ ಇಲ್ಲ. ಅಯ್ಯೋ ಅಲ್ಲಿ ಕಷ್ಟ. ಅದಾದ್ರ ಮೇಲೆ ಗಿಚ್ಚಿ ಗಿಲಿ ಮಾಡಿದ್ವಿ. ಗಿಚ್ಚಿ ಗಿಲಿ ಸೀಕಾಬಿಡ ಹಿಂಗೆ ತಗೊಂಡೋಗ್ಬಿಡ್ತು ಒಂದು ಭೂಮಲ್ಲಿ. ಅದಾದ್ರ ಮೇಲೆ ಟಗರು ಪಲ್ಯ ಮಾಡಿ, ಟಗರು ಪಲ್ಯ ಕೊಡ್ತು ನೋಡಿ. ಡಾಲಿ ಸರ್ಗೆ ನನ್ನ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಅದಾದ್ರ ಮೇಲೆ ದೇವರಾಜ್ ಅಂತ ನಾನು ರೆಫರ್ ಮಾಡಿ, ಇವನೇ ಬೇಕು ಅದನ್ನ ಇವನೇ ಮಾಡಬೇಕು ಅಂತ. ನಮ್ಮ ಉಮೇಶ್ ಕೃಪಾ ಸರ್ ಡೈರೆಕ್ಟ್ರು, ಇವರು ಅದರಲ್ಲೊಂದು ಅವಕಾಶ ಕೊಟ್ಟು ನನ್ನನ್ನು ನಾನು ತೊಡಗಿಸೋದು. ನಾನು ಯಾವ ರೇಂಜಿಗೆ ಆ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೆ ಅಂದರೆ ಫುಲ್ ಪಿವೋಟ್ ಪಾತ್ರ ಅಲ್ಲ. ನನ್ನ ಬಟ್ಟೆ ಹಾಕದಲ್ಲಿಂದ
ಕ್ಯಾರೆಕ್ಟರ್ ಇರಕ್ಕೆ ಶುರು ಮಾಡಿದ್ರೆ ಕಟ್ ಅಂದ್ರೆ ಕ್ಯಾರೆಕ್ಟರ್ಲ್ಲೇ ಇರ್ತಿದೆ. ಹೋಗಿ ಅಲ್ಲೆಲ್ಲ ಮೋರಿಲ್ ಮಲ್ಕೊಳ್ಳೋದು, ಅದು ಹೊಳೆ ಬದಿ ಮಲ್ಕೊಳ್ಳೋದು, ಬಂಡೆಲ್ ಮಲ್ಕೊಳ್ಳೋದು ಎಲ್ಲ ಬಂದು ಸರ್ ಟೇಕ್ ಸರ್ ಅಂದ, ಹಾ ಬಂದೆ ಕಣ, ಹಾ ಆಯ್ತಾ ಸರ್ ಏನ್ ಸರ್ ಹಿಂಗ್ ಮಲ್ಕೊಂಡಿದ್ದೀರಾ, ಅಂದ್ರೆ ಕ್ಯಾರೆಕ್ಟರ್ ಆಚೆನೆ ಬಂದಿಲ್ಲ. 27 ದಿವಸನೂ ಕ್ಯಾರೆಕ್ಟರ್ ಆಚೆ ಬಂದಿಲ್ಲ ನಾನು. ಓಕೆ, ಹಂಗೆ ಇದ್ದೆ, ಸ್ವಲ್ಪ ಆ ಪಾತ್ರದೊಳಗೇ ಇದ್ನ. ಅದು ನನಗೆ ನೋಡಿ, ನಾವು ಕೆಲಸನ ಎಷ್ಟು ಪ್ರೀತಿಯಿಂದ ಮಾಡ್ತೀವೋ ಅದು ನಮ್ಗಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಉದಾಹರಣೆ. ನನಗೆ ಅವಾಗ ಗೊತ್ತಾಯ್ತು, ಓ ಹಿಂಗ್ ಮಾಡಿದ್ರೆ ಹಿಟ್ಟಾಗುತ್ತೆ. ಆಮೇಲೆ ಆ ಸಿನಿಮಾ ನಮ್ಮಿಂದ ಹಿಟ್ಟಾಗಿದ್ದಲ್ಲ, ಎಲ್ಲಾ ಪಾತ್ರಗಳು ಒಬ್ಬೊಬ್ರು ತಿಂದಾಕೊಂಡ್ಬಿಟ್ಟಿದ್ರು. ನಿಜವಾಗ್ಲೂ ಟಗರುಪಲ್ಲಿ ಪರ್ಸ್ನಲಿ ನನಗೆ, ನಾನು ಥಿಯೇಟ್ರಲ್ಲಿ ನೋಡಿರ್ಲಿಲ್ಲ, ಐ ಆಮ್ ಸಾರಿ. ಓಕೆ, ನಾನು ಥಿಯೇಟ್ರಲ್ಲಿ ನೋಡಕ್ ಆಗಿರ್ಲಿಲ್ಲ. ನನಗೆ ಅಮೆಝಾನ್ ಅಲ್ಲಿ ರಿಲೀಸ್ ಆದ್ಮೇಲೆ ನೋಡಿದೆ. ಒಂದ್ಸಲಿ ನೋಡಾದ್ಮೇಲೆ ಆ ಸಿನಿಮಾನ ಮತ್ತೆ ಮತ್ತೆ ನೋಡ್ದಲ್ಲೇ ಇರಬಾರ್ದು ಅಂತ ಅನ್ಸಿಲ್ಲ ನನಗೆ. ಒಂದು 3-4 ಸಲ ನೋಡ್ಬಿಟ್ಟಿದ್ವಿ, ನಾನು ನನ್ನ ವೈಫ್ ಇಬ್ರು ಕೂತ್ಕೊಂಡು ಒಂದು 3-4 ಸಲ ನೋಡ್ಬಿಟ್ಟಿದ್ವಿ. ಅದರಲ್ಲೂ ನಿಮ್ ಕ್ಯಾರೆಕ್ಟರ್ನ ಎಷ್ಟು ಎಂಜಾಯ್ ಮಾಡಿದೀವಿ ಅಂದ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಅಸಾಧ್ಯ. ನೆಕ್ಸ್ಟ್ ಲೆವೆಲ್ ಇದೆ. ನಾನು ಸುಮ್ಮನೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ ಕ್ಯಾರೆಕ್ಟರ್. ಸೊ ಅದು ಕೊಡ್ತು ಬ್ರೇಕ್. ಅದು ಕೊಟ್ಟಿರೋ ಬ್ರೇಕು ಇವತ್ತು ನಾನು ನೆಮ್ಮದಿಲಿರೋಕ್ಕೆ ಕಾರಣ. ಸಿನಿಮಾದಲ್ಲಿ ಈಗ ನಮ್ಗೆ ಟೆಲಿವಿಷನಲ್ಲಿ ಒಂದು ಸ್ಕಿಟ್ ಬ್ರೇಕ್ ಕೊಡಬೇಕು, ಸಿನಿಮಾದಲ್ಲಿ ಒಂದು ಸಿನಿಮಾ ಬ್ರೇಕ್ ಕೊಡಬೇಕು. ಸಿನಿಮಾ ಬೇರೆ ಬೇರೆ ಡೈರೆಕ್ಟ್ರಿಗೆ ಗೊತ್ತಾಗಬೇಕು, ಆ ಕ್ಯಾರೆಕ್ಟ್ರು ಹಿಂಗೆ ಚೆನ್ನಾಗಿ ಮಾಡ್ತಾನೆ ಅನಿಸ್ಬೇಕು. ಇವತ್ತು ಒಳ್ಳೊಳ್ಳೆ ಸಿನಿಮಾ ಇದ್ದಾವೆ ಸರ್. ಆದಷ್ಟು ಬೇಗ ನನ್ನ ಇಲ್ಲಿನ ನನಗೆ ಆಸೆ, ನನ್ನ ಕನಸುಗಳನ್ನೆಲ್ಲ ಪೂರೈಸಿ ಬೇಗ ರೈತ ಆಗ್ಬಿಡ್ಬೇಕು ಅಂತ. ರಂಚಕ್ಕೆ ಇಷ್ಟ ಇಲ್ಲ ಅಂತಲ್ಲ, ರಿಟೈರ್ಡ್ ಲೈಫಲ್ಲಿ ರೈತ ಆಗಿರ್ಬೇಕು ಬರ್ತೀನಿ. ಇದು ಹೋರಾಟದ ಲೈಫ್ ಮುಗಿಸ್ಬಿಡ್ಬೇಕು. ನಾಳೆ ಏನು ನಾಳೆದೇನು ಮಾಡ್ತಾ ಇರ್ಬೇಕು. ಹಾ ಓಕೆ ಸಾಕು ಅನ್ನೋದನ್ನ ಆದಷ್ಟು ಬೇಗ ಹೋಗಿ ಆ ಪೊಸಿಷನ್ಗೆ ಹೋಗಿ ನಮ್ಮ ತಾಯಿಗೆ ಆ ಪ್ಲೇಸನ್ನ ತೋರಿಸಿ ಖುಷಿಯಾಗಿ, ಸಿನಿಮಾ ಇಲ್ವಾ ಮಾಡೋಣ, ತೋಟದಲ್ಲಿ ಕೆಲಸ ನಡಿ, ತೀರ್ಥಳಿಗೆ ಹೋಗೋ, ತೋಟದಲ್ಲಿ ಕೆಲಸ ಮಾಡು, ಮೀನ್ ಹಿಡಿ, ಏಡಿ ಹಿಡಿ, ಕೆಲಸ ಇದೆಯಾ ಬಾ ಅನ್ನೋ ಒಂದು ಲೈಫಿಗೆ ಇವ್ರುಗಳ ಆಶೀರ್ವಾದ ಎಲ್ಲ ಇದ್ರೆ ಬರದೇ ಬರ್ತೀವಿ. ಆಗುತ್ತೆ ಸರ್, ಅದು ಆಗುತ್ತೆ. ಎಲ್ಲೂ ಕೈ ಬಿಟ್ಟಿಲ್ಲ, ಇಲ್ಲಿ ಗಂಟ ಯಾರೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕಿ ಅಷ್ಟೇ ಸರ್, ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಪೇಸ್ ಆಫ್. ಅಷ್ಟೇ. ಬೀಟ್ ಪ್ಲಸ್ ಕರ್ನಾಟಕ.